ಭೀಮಸೇನ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಭಾವಿಸಿದೆನು. ಆದರೆ ಇಂದು ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮುಖ್ಯ ದ್ವಾರದಲ್ಲಿ ಸ್ವಯಂ ದ್ರೋಣನು ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿವಸವೂ ನಾನು ಭೇದಿಸಿ ಪ್ರಯತ್ನಿಸಿದನು, ಆದರೆ ನನ್ನಿಂದ ಸಾಧ್ಯವಾಗಲಿಲ್ಲ. ಭೀಮಸೇನ, ಇಂತಹ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲಿ ಇದ್ದರೆ ಚೆನ್ನಾಗಿ ಇತ್ತು. ಅರ್ಜುನನು ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ಅರಿತಿರುವನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಭಾಗದಲ್ಲಿ ಸಮಸಪ್ತಕರೊಂದಿಗೆ ಕಾದಾಡುತ್ತಿರುವರು. ಅವರು ಬೇಗನೆ ಬರುವ ಸಂಭವವಿಲ್ಲ. ಹಾಗಾದರೆ ಇದಕ್ಕೆ ಯಾವ ಉಪಾಯವನ್ನು ಕಲ್ಪಿಸುವುದು? ಅಗ್ರಜ, ಕೂಡಲೇ ನಾವೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ನಮ್ಮ ಪರಾಜಯವು ಖಂಡಿತ. ಕುಮಾರ ಅಭಿಮನ್ಯು, ನಿನಗೆ ಮಂಗಳವಾಗಲಿ. ದೊಡ್ಡಪ್ಪ, ಏಕೆ ಇಷ್ಟು ಚಿಂತಾಕ್ರಾಂತಗಿರಿವ್ರಿ? ಏನೆಂದು ಹೇಳಲಿ ಕುಮಾರ, ಆ ಕೌರವರು ಚಕ್ರ ವ್ಯೂಹವನ್ನು ರಚಿಸಿ ರಣವಿಹಿಳ್ಳೆ ಪತ್ರವನ್ನು ಕಳುಹಿಸಿರುವರು. ಇದೇ ನಮಗೆ ಚಿಂತೆಯಾಗಿದೆ. ದೊಡ್ಡಪ್ಪ, ಚಿಂತೆ ಪಡಲು ತರವೇ, ಬಿಡು ಚಿಂತೆ ಪಡಲು ತರವೇ. ಚಿಂತೆ ಪಡಲು ತರವೇ, ಬಿಡು ಚಿಂತೆ ಪಡಲು ತರವೇ. ಸಮರದ ಸಮಯದಳು ಚಿಂತಿಸುತ್ತೇಗೆ ವೀರಾಂಗನಿನ ಮೆರೆಯುತ್ತ ರಣದಲ್ಲಿ ಚಿಂತೆ ಪಡಲು ತರವೇ. ವಿಧನ ಬಿಡು ಚಿಂತೆ ಪಡಲು ತರವೇ. ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನಮ್ಮ ಪೂಜ್ಯ ತಂದೆಯವರ ಕಪಿದ್ದದು ಯುದ್ಧದ ಮೇಲೆ ಹೊರಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಜ್ಯೇಷ್ಠ ಪಿತಾ ಈಗ ಒದಗಿ ಬಂದಿರುವಂತ ಆಪತ್ತಾದ್ರೂ ತಿಳಿಸಿವ್ರಾ? ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯೂ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವರ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೇನೆಯೆಲ್ಲವೂ ಹತವಾಗುತ್ತಿರುವುದು. ದೊಡ್ಡಪ್ಪ, ವೀರ ಧನಂಜಯ ಎನ್ನ ತಂದೇನೆ, ಭಯವೇನೆಂಬುದು ನಾನರಿಯೇ. ಅಭಿಮನ್ಯು, ವೀರ ಧನಂಜಯ ಎನ್ನ ತಂದೇನೆ, ಭಯವೇನೆಂಬುದು ನಾನರಿಯೇ. ದ್ರೋಣನ ಚಕ್ರವ್ಯೂಹವ ಭೇದಿಸಿ, ದ್ರೋಣನ ಚಕ್ರವ್ಯೂಹವ ಭೇದಿಸಿ ವೀರಾಗ್ರಹಿಣ ಮೆರೆಯುತ್ತಲೇ ಕೌರವ ವೀರರ ಹೃದಯವ ಭೇದಿಪ ಎನ್ನ ಧನುಷಾಕಾರವೋ. ಕೌರವ ವೀರರ ಹೃದಯವ ಭೇದಿಪ ಎನ್ನ ಧನುಷಾಕಾರವೋ. ವೈರಿಗಳೆದವುಳ ನಡುಗುಪ್ಪು ಚೆನ್ನ ವಿಜಯೋತ್ಸಾಹ ಹರ್ಷಿಸುವೆ, ವಿಜಯೋತ್ಸಾಹ ಹರ್ಷಿಸುವೆ. ಇದಕ್ಕೋಸ್ಕರ ಚಿಂತೆ చేಸುತ್ತಾ ನಾನು ಆ ಚಕ್ರವನ್ನು ಭೇದಿಸಿ ಬರುವನು. ಅದಕ್ಕೆ ನಿಮ್ಮಗಳ ಅನುಮತಿಯನ್ನು ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದದ್ದು. ಬಾಪು ಬಾಪು ಅಭಿಮನ್ಯು, ನೀನು ನಮ್ಮ ವಂಶದ ಕೌರವ ಕೀರ್ತಿ ಸ್ವರೂಪನು. ಆದರೆ ಈ ಕೆಲಸವು ನಿನ್ನಿಂದಾಗತಕ್ಕದ್ದಲ್ಲ. ಅಲ್ಲದೆ ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಧ್ಯವಾದ ಕಾರ್ಯಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸುತ್ತದೆ. ದೊಡ್ಡಪ್ಪ, ವಿರೋಧ ನುಡಿಗಳ ನುಡಿವರಪೆ, ವಿರೋಧ ನುಡಿಗಳ ನುಡಿವರಪೆ, ಪರಿಪರಿ ವಿಧದಲ್ಲಿ ಕೊಡಲು ವಿರೋಧ ನುಡಿಗಳ ನುಡಿವರಪೆ.
ನಾನು ಚಿಕ್ಕವನೊಂದು ಈ ರೀತಿಯಾಗಿ ಹೇಳುತ್ತಿರುವಿರ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಚೆನ್ನಾಗಿ ಕಲ್ತಿರುವೆನು. ಈಗ ಅದಕ್ಕೆ ತಕ್ಕ ಅವಕಾಶವು ಒದಗಿ ಬಂದಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗನುಮತಿಯನ್ನು ಕೊಡು. ಆಗ ನೀನೇ ತಿಳಿವಿ ಪಾರ್ಥನ ಮಗನು ಪಾರ್ಥನ ಪರಾಕ್ರಮ ಎಂಬುದನ್ನು ಇಡೀ ಜಗತ್ತಿಗೆ ತೋರ್ಪಡಿಸುವೆನು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸವಾಗ್ನಿಗೆ ಜಲಸಿಂಚನವಾಗದಿರಲಿ. ನಾನು ಸೈನ್ಯದೊಡನೆ ಅಭಿಮನ್ಯುವಿನ ಸಹಾಯಕ್ಕಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ಒದಗವೆಂದಿರುವ ಸಹಾಯವನ್ನು ನೀಡುವುದು ಉಚಿತವಲ್ಲ. ಭೀಮಸೇನ, ನಿನ್ನಿಷ್ಟದಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಇವನನ್ನು ನೀನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪ್ರದಕವು ಅಚ್ಚೆಯಳೆಯಂತೆ ಪುನಃ ಬಂದು ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೊರಡು, ಜಯಶಾಲಿಯಾಗಿ ಹಿಂತಿರುಗು. ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಜ್ಯೇಷ್ಠ ಪಿತ, ನಿಮ್ಮೆಲ್ಲರ ಆಶೀರ್ವಾದವು ನನಗೆ ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆಲ್ಲೇ ಭಯ. ಹೋಗಿ ಬರುವೆನು. ಹೋಗಿ ಬಾ. ಕಡು ಸಾಗುವುದರಿಂದಲೇ ಸಾಗುದರಣಕ್ಕೆ ವೈರಿಯ ಕೌರವ ಚರಣದಳು. ಕಡು ಸಾಗುವುದರಿಂದಲೇ ಸಾಗುದರಣಕ್ಕೆ ವೈರಿಯ ಕೌರವ ಚರಣದ ಚಕ್ರ ವ್ಯೂಹವ ಭೇದಿಸಿ ಗಡಪ ಚಕ್ರ ವ್ಯೂಹವ ಭೇದಿಸಿ ವೀರಾಗ್ನಿನ ನಡೆಯುತ್ತಲೇ ಕೌರವ ವೀರರ ಹೃದಯ ಭೇದಿಸುವ ಎಣ್ಣೆ ಸಾಕಾರರು. ವಿಜಯೋತ್ಸಾಹ
ಮೋಹಿನಿ ಎನ್ನರಸಿ ನಲಿದಾಡು ಬಾ. ನಲಿದಾಡು ಬಾ ಮೋಹಿನಿ ಎನ್ನರಸಿ ನಲಿದಾಡು ಬಾ. ತನುವಿದು ನಿನಗಾಗಿ ಕಾದಿದೆ ರಾಮಣಿ, ತನುವಿದು ನಿನಗಾಗಿ ಕಾದಿದೆ ರಾಮಣಿ, ಮುಖ ತೋರಿ ಮನ ಸೆಳೆದು ಮನ ತಣಿಸುವ. ಮುಖ ತೋರಿ ಮನ ಸೆಳೆದು ಮನ ತಣಿಸುವ. ಮೋಹಿನಿ ನಿನ್ನ ನೋಡಿ ಮೋಹದ ನಗೆ ಬೀರಿ, ಮೋಹಿನಿ ನಿನ್ನ ನೋಡಿ ಮೋಹದ ನಗೆ ಬೀರಿ, ಮುಖ ತೋರಿ ಮನ ಸೆಳೆದು ಮನ ತಣಿಸುವ. ಎನ್ನರಸಿ ನಲಿದಾಡು ಬಾ ಮೋಹಿನಿ ಎನ್ನರಸಿ ನಲಿದಾಡು ಬಾ. ಸರರಾಗಲಯ ಭಾವ ಸರಸ ಸಂಗೀತದಲ್ಲಿ, ಸರರಾಗಲಯ ಭಾವ ಸರಸ ಸಂಗೀತದಲ್ಲಿ, ಸಾಮ್ರಾಜ್ಯದಲ್ಲಿ ಓಲಾಡುವ. ಸಾಮ್ರಾಜ್ಯದಲ್ಲಿ ಓಲಾಡುವ. ನವರಸ ರಾಗದಲ್ಲಿ ನವರಸ ಭಾವದಲ್ಲಿ, ನವರಸ ರಾಗದಲ್ಲಿ ನವರಸ ಭಾವದಲ್ಲಿ, ಕೋಡಿ ಹಾಡಿ ಹಾಡಿ ನಲಿಯುವ, ಕೋಡಿ ಹಾಡಿ ಹಾಡಿ ನಲಿಯುವ. ಎನ್ನರಸಿ ನಲಿದಾಡು ಬಾ ಮೋಹಿನಿ ಎನ್ನರಸಿ ನಲಿದಾಡು ಬಾ. ಪ್ರಾಣೇಶ್ವರಿ, ನಾನು ವಿಹಾರದಿಂದ ದರ್ಶನಕ್ಕಾಗಿ 4-5 ದಿನಗಳಿಂದ ಹಂಬಲಿಸುತ್ತಿದ್ದೇನೆ. ನಿಮ್ಮ ದರ್ಶನ ಭಾಗ್ಯ ನನಗಿಂತ ಲಭಿಸಿತು. ಪ್ರಾಣೇಶ್ವರಿ, ನೀನು ದೇವನ ಸಂದರ್ಶನವನ್ನು ಹೊಂದಿದೆ, ಆದರೆ ಅವನ ಬಳಿ ಅವನಿಗೆ ಅರ್ಪಿಸಲು ಏನೇನು ಸಿದ್ಧಪಡಿಸಿರುವೆ? ಆಹಾ, ನನ್ನ ಸರ್ವಸ್ವ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಉಳಿದಿರುವುದೇನಿದೆ? ಆಹಾ, ನಿನ್ನ ಹೃದಯದ ಪ್ರೇಮ ಉತ್ತರ. ಆಹಾ, ಅದು ಮೊದಲಿನ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವೇ ಇಲ್ಲ. ನಾನು ಅದನ್ನು ಬಲ್ಲೆನ ಪ್ರಿಯೆ, ಆದರೆ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂದು ನನ್ನ ಬಯಕೆ ಉತ್ತರ. ಆಹಾ ಸ್ವಾಮಿ, ದೇವರ ಪೂಜೆಯನ್ನು ಬಯಸುವಾಗ ಭಕ್ತರು ನಿರಾಕರಿಸುವಳೆ? ಖಂಡಿತವಾಗಿಯೂ ಇಲ್ಲ. ಪ್ರೇಮದ ವಿಚಾರದಲ್ಲಿ ನೀನು ಪಂಡಿತನು, ಅದಕ್ಕೆ ನಾನೇಕೆ ಬೇಡವೆನ್ನಲಿ? ಹಾಗಾದ್ರೆ ಆರಂಭವಾಗಲಿ ನಮ್ಮ ಇಬ್ಬರ ಗಾನವೇನದು? ಬಾರಮಣಿ ಬಾರೆ ಪ್ರಿಯೇ
ಸರಸಕ್ಕೆ ಕರೆವನು ಬಾಬಾರಮಣಿ ಸರಸಕ್ಕೆ ಕರೆವನು ಬಾಬಾರಮಣಿ ಬಾರಮಣಿ ಕಾಣುವೆ ಚಂದಾದಿಂದ ಬಂದು ನಿನ್ನ ನಂಬಿ ಮುದ್ದಾಡುವೆ ಚಂದಾದಿಂದ ಬಂದು ನಿನ್ನ ನಂಬಿ ಮುದ್ದಾಡು ಬಾರಮಣಿ ಬಾರೆ ಪ್ರಿಯೇ ಸರಸಕ್ಕೆ ಕರೆವನು ಬಾರಮಣಿ ಸರಸಕ್ಕೆ ಕರೆವನು ಬಾರಮಣಿ ದೇವನು ಸ್ವಾಮಿ ದೇವರ ಪೂಜೆ ಬಯಸುವಾಗ ಭಕ್ತ ನಿರಾಕರಿಸುವಳೆ ಪ್ರೇಮದ ವಿಚಾರದಲ್ಲಿ ನೀನು ಪಂಡಿತನು ಅದಕ್ಕೆ ನಾನೇಕೆ ಬೇಡವೆನಲಿ ಬನ್ನಿ ಪೀಠವನ್ನು ಅಲಂಕರಿಸಿ ಆಗಬಹುದು ಪ್ರಿಯೆ ಬನ್ನಿ ಸ್ವಾಮಿ ಮನಸೋಟೆನು ಪ್ರಿಯ Bye.
ಕುಳಿತುಕೊಳ್ಳುವುದಿಲ್ಲವೇ? ಕುಳಿತುಕೊಳ್ತೇನೆ. ಕುಳಿತುಕೊಳ್ಳುವುದಿಲ್ಲವೇ? ನಾನಿನಗೆ ಮನಸ್ಸು ನಾನೇ ಆಚರಿಸಿರುವ ಈ ಸುಂದರವಾದ ಹೂಮಾಲೆಯನ್ನು ನಿಮ್ಮ ಕರುಣಿಗೆ ಧರಿಸಿ ಈಗಲಾದ್ರೂ ನಿಮ್ಮ ಭಕ್ತಳಲ್ಲಿ ಪ್ರಸನ್ನಾಗಿದ್ದೀಯಾ? ಪ್ರಾಣೇಶ್ವರಿ, ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದ ಸ್ಥಾನವನ್ನು ಕೊಟ್ಟಿರುವನು. ಪ್ರಿಯ, 4 ದಿನಗಳಲ್ಲಿ ಯುದ್ಧದಲ್ಲೇ ನಿರತರಾಗಿರುವೆ. ಈ ದಿನವಾದರೂ ಇಲ್ಲೇ ನನ್ನೊಡನೆ ಹಾಯಾಗಿ ಕಾಲವನ್ನು ಕಳೆಯಬಾರದೆ? ಆಗಬಹುದು ಪ್ರಿಯೆ. ಪ್ರಿಯೆ, ದ್ರೋಣಾಚಾರ್ಯ ಚಕ್ರವನ್ನು ಬೀಸಲು ಇದಿಷ್ಟು ರಾಜೇಂದ್ರನ ಅಪ್ಪಣೆಯನ್ನು ಪಡೆದು ಯುದ್ಧಕ್ಕೆ ಕೊಟ್ಟನು. ನನ್ನನ್ನು ತಡೆಯದೆ ನಗುಮುಖದಿಂದ ಕಳಿಸಿಕೊಡಬಲ್ಲೆಯಾ? ಪ್ರಾಣೇಶ್ವರ, ತಾವು ಯುದ್ಧಕ್ಕೆ ಹೋಗುವುದಾದರೆ ನನ್ನ ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ಬಲರಾಮನ ಜೊತೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ, ಅದೇ ರೀತಿ ನಾನೀಗ ನಿಮಗೆ ಸಹಾಯಕಳಾಗುವೆನು. ಆ ದಿನ ತಾಯಿಯವರು ಉಪಾಯವಿಲ್ಲದೆ ಹಸ್ತಧಾರಣ ಮಾಡಬೇಕಾಯಿತು. ಆದರೆ ಸ್ತ್ರೀಯರಿಗೆ ಯೋಗ್ಯವಾದ ಸ್ಥಾನವುದೆಲ್ಲ ತಿಳಿಯಿತೆ. ಓಹೋ, ಹಾಗಾದ್ರೆ ಬರುವಾಗ ಬಾಣವನ್ನು ಮರೆತು ಬಂದಿರಾ? ನಮ್ಮ ಬಾಳು ಯುದ್ಧಕ್ಕಾಗಿ ಬಿಲ್ಲು ಬಾಣ ತಂದಂತಿದೆ. ಇದೊಂದು ಸಾರಿ ಎದೇರಿಸಿ ನೋಡಲೇ? ಪ್ರಾಣೇಶ್ವರಿ, ಈ ಪ್ರಿಯವಾದ ಕೋಮಲವಾದ ಕೈಗಳಿಗೆ ಯೋಗ್ಯವಾದ ಕಾರ್ಯವಿಲ್ಲ. ರಾಜೇಶ್ವರಿ, ನಿನ್ನ ಸೈಕ್ಯರು ಆರಿಸಿ ತಂದ ಹೂಗಳನ್ನು ಎದೆಗೇರಿತು ರೂಪಕೊಂಡ ರತಿಚಂಚಲ ಕಟಾಕ್ಷಗಳಿಂದ ಹೂ ಬಾಣಗಳನ್ನು ಮನ್ಮನ ಶಾಯಿನಿ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ನೀಡು. ಒಂದೇ ಉಸಿರಿಗೆ ಇಷ್ಟೊಂದು ಪ್ರೇಮದ ಮಾತುಗಳು. ಪ್ರಿಯ, ಯುದ್ಧ ಮಾಡೋದು ಅಷ್ಟೊಂದು ಸುಲಭವಲ್ಲ. ಯುದ್ಧವು ಹಬ್ಬದ ಊಟವಲ್ಲ, ಮದುವೆಯ ಸಂಭ್ರಮವೂ ಅಲ್ಲ. ನೀವು ಹಬಲೆಯರು, ನಿಮಗೆ ತಕ್ಕಿದ್ದು ನಡುವೆ. ಪ್ರಾಣೇಶ್ವರಿ, ಇದು ಹುಡುಗಾಟದ ಸಮಯವಲ್ಲ. ಘೋರವಾದ ಯುದ್ಧ ಒದಗಿ ಬಂದಿದ್ದು. ಪ್ರಿಯೆ, ನನ್ನನ್ನು ತಡೆಯದೆ ನಗುಮುಖದಿಂದ ಕಳಿಸಿಕೊಡಬಲ್ಲೆಯಾ? ಪ್ರಿಯ, ಯುದ್ಧವು ಹೇಗೆ ಮಾಡಬೇಕೆಂದು ನನಗೆ ಹೇಳಿಕೊಟ್ಟಿದ್ದೆ, ಆದರೆ ನಾನು ಕೂಡ ಪ್ರಯತ್ನ ಪಡುತ್ತೇನೆ. ಸಾಕಿ
ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿದರು. ಇದುವರೆಗೂ ಗಾನಶೀಲೆಯಾದ ಹಾಸ್ಯಮಯಿಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಇನ್ನು ಮುಂದೆ ವೀರಾಂಗನೆಯಾದ ವೀರ ಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿದೆ. ಹೋಗುತ್ತರಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಹಾಗಾದ್ರೆ ನನಗೋಸ್ಕರ ಸ್ವಲ್ಪ ದುಃಖದಿಂದ ಹೇಳ್ವಿಯಾ? ದುಃಖಿಸುವುದಿಲ್ಲ ಪ್ರಿಯ. ಪ್ರಚಂಡ ದಾನಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬೀಳ್ಕೊಳ್ಳಾರದ ಪತ್ನಿಯು ವೀರಾಂಗನೆ ಎನಿಸುವಳೆ? ಖಂಡಿತವಾಗಿಯೂ ಇಲ್ಲ. ಹೋಗಿ ಜಯಶೀಲರಾಗಿ ಹಿಂತಿರುಗಿ ಬನ್ನಿ. ಹಾಗಾದ್ರೆ ಒಂದು ಪಕ್ಷ ನಾನೇನಾದರೂ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದ್ರೆ ನನಗೋಸ್ಕರ ಸ್ವಲ್ಪ ಅಳುವುದಿಲ್ಲವೆಂದು ಹೇಳ್ವಿಯಾ? ಅಳುವುದಿಲ್ಲ ಪ್ರಿಯ. ನಿಮ್ಮ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯನ್ನು ಭೂಮಿಗಿಳಿಸಿದರೆ ನನ್ನ ಕೈಯಾರೆ ನನ್ನ 2 ಕಣ್ಣುಗಳನ್ನು ಕಿತ್ತು ನಿಮ್ಮ ಪಾದಡೆ ಇಡುವಿರಿ. ಎಷ್ಟಾದರೂ ಈ ಉತ್ತರಿಯು ತೀರಸತಿ. ಪತಿ ಆಜ್ಞೆಯವಳಿಗೆ ದೇವರ ಆಜ್ಞೆಯಂತೆ ಪ್ರಿಯ. ಆಗಲಿ, ಆಡು ಆಡು. ನಾನಲ್ಲೇ ಬಾಯನ್ನ ಮನದ ರಾಣಿ, ಬಾಯನ್ನ ಮನದ ರಾಣಿ, ಬಾಯನ್ನ ಮಧುರವೇಣಿ, ಬಾಯನ್ನ ಮನದ ರಾಣಿ. ಬಾಯನ್ನ ಮನದ ರಾಣಿ, ಬಾಯನ್ನ ಮಧುರವೇಣಿ, ಬಾಯನ್ನ ಮನದ ರಾಣಿ. ಸರಸಿ ಜಾತ ನಿಲಯೇ ನಿನಗೊಂದು ಹರ್ಷ ತಂದೆ, ಸರಸಿ ಜಾತ ನಿಲಯೇ ನಿನಗೊಂದು ಹರ್ಷ ತಂದೆ. ಪ್ರೇಮಾದಿ ನಲಿದು ಬಾರೆ ಆನಂದವನ್ನು ಪ್ರೇಮಾದಿ ನಲಿದು ಬಾರೆ ಆನಂದವನ್ನು ಬಾಯನ್ನ ಮನದ ರಾಣಿ, ಬಾಯನ್ನ ಮಧುರವೇಣಿ, ಬಾಯನ್ನ ಮನದ ರಾಣಿ. ಗಂಧರ್ವ ಲೋಕದಿಂದ ನಿನಗಾಗಿ ಬಂದ ನಿಧಿಯೇ, ಗಂಧರ್ವ ಲೋಕದಿಂದ ನಿನಗಾಗಿ ಬಂದ ನಿಧಿಯೇ. ತಡಬೇಕೆ ಪ್ರೇಮ ನಿಧಿಯೇ, ಬಾಯನ್ನ ಸೇರು ದೊರೆಯೇ. ಪ್ರಾಣೇಶ್ವರಿ, ನಿಮ್ಮ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯನ್ನು ಭೂಮಿಗಿಳಿಸಿದ್ರು ನನ್ನ ಕೈಯಾರೆ 2 ಕಣ್ಣು ಕಿತ್ತು ನಿಮ್ಮ ಪಾದಡೆ ಇಡುವೆನು. ಈ ಉತ್ತಿರು ಹೀರಸತಿ. ಪತಿ ಆಜ್ಞೆಯವಳಿಗೆ ದೇವರ ಆಜ್ಞೆಯಂತೆ ಪ್ರಿಯ. ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕಂದ. ಅಮ್ಮ, ನಾನು ದ್ರೋಣಾಚಾರ್ಯ ಚಕ್ರವನ್ನು ಬೇಯಿಸಿ ಯುಧಿಷ್ಠಿರ ರಾಜೇಂದ್ರನಿಂದ ಅಪ್ಪಣೆಯನ್ನು ಪಡೆದು ಯುದ್ಧಕ್ಕೆ ಹೊರಟನು. ಯುದ್ಧಕ್ಕೆ ಹೋಗಲು ಅನುಮತಿಯನ್ನು ನೀಡುವೆಯಾ ತಾಯಿ? ಕುಮಾರ, ಈ ದಿನ ನೀನು ದ್ರೋಣ ಚಕ್ರವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆಯಂತೆ. ಅದು ನಿಜವೇ ಕುಮಾರ? ಹೌದು ತಾಯಿ. ಸುಭದ್ರೆ ವೀರ ಮಾತೆ ಎಂಬುದನ್ನು ಇಡೀ ಜಗತ್ತಿಗೆ ತೋರ್ಪಡಿಸುವನು. ನನ್ನ ಅಸಮ ಸಾಹಸದಿಂದ ದ್ರೋಣಾಚಾರ್ಯನು ಸ್ತಂಭಿತನಾಗುನು ತಾಯಿ. ನನ್ನನ್ನು ಹರಸು ತಾಯಿ, ಹರಸು. ಕುಮಾರ, ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು, ಪಾಂಡುನಂದರ ಆಶೀರ್ವಾದವು ಈ ನಮ್ಮ ಉತ್ತರೆ ಸೌಭಾಗ್ಯವು ಎಡೆಬಿಡದೆ ರಕ್ಷಿಸಲಿ. ಹೋಗು ಕುಮಾರ, ಜಯಶಾಲಿಯಾಗಿ ಹಿಂತಿರುಗು. ಅಮ್ಮ ಆಡುತ್ತ ಏಕೆ ಅಮ್ಮ ಹಾಕಿದ ಆಡು. ಏಕೆ ಸೋಕಿಪೆ ಮಾತೆ, ಏಕೆ ಸೋಕಿಪೆ ಮಾತೆ, ಏಕೆ ಸೋಕಿಪೆ. ಏಕೆ ಸೋಕಿಪೆ ಮಾತೆ, ಏಕೆ ಸೋಕಿಪೆ. ವೈರಿ ಶಿರಗಳ ಧರೆದೋ ಧರೆಗುಳಿಸದೆ ಬಿಡನ ಮಾತೆ, ಏಕೆ ಸೋಕಿಪೆ ಮಾತೆ, ಏಕೆ ಸೋಕಿಪೆ. ಚಕ್ರವ್ಯೂಹವ ಭೇದಿಸೆ ಚಲತಿ ಪೋಪ್ತನ ಮಾತೆ, ಏಕೆ ಸೋಕಿಪೆ ಮಾತೆ, ಏಕೆ
ದ್ರೋಣಾಚಾರ ಚಕ್ರವನ್ನು ಛಿದ್ರಗೊಳಿಸಿ ಆ ಸಪ್ತಮಹತ್ಕನ್ನು ಸದೆಬಡು ಬರ್ತೇನೆ. ಹಳಬೇಡ ತಾಯಿ, ಹಳಬೇಡ. ಅಮ್ಮ, ನನ್ನದನ್ನು ಮಾತಾಡಿಸ್ಕೊಡುವಿಯಾ? ಹೇಳು ಕಂದ. ಅಮ್ಮ, ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ? ಕಂದ, ಅಬದ್ಧವನ್ನು ನುಡಿಯಬೇಡ ಕುಮಾರ. ವೀರ ಯೋಧನಿಗೆ ರಣಭೂಮಿಯು ತಾಯಿ ಮಡಿಲಂತೆ, ಶಸ್ತ್ರಾಸ್ತ್ರಗಳು ಒಡ ಹುಟ್ಟಿದ ಬಂಧುವಿನಂತೆ, ಕೀರ್ತಿಯು ನೆಚ್ಚಿನ ನೆಂಟನಂತೆ. ಸಾವು ಬದುಕುಗಳೆಂಬ ಅಳತೆ ಗೋಲ್ನಿಂದ ವಿಧಾತನು ಜೀವಿತವನ್ನು ಅರಿಯುತ್ತಿರುವನು. ಹೋಗು ಕಂದ, ಜೈಶಾಲಿಯಾದ ಪುತ್ರ. ಆಗಲಿ ತಾಯಿ, ಹೋಗಿ ಬರುವೆನು. ಹೋಗಿ ಪುತ್ರ, ಬಾ, ಕ್ಷಣಕಾಲ ಆನಂದ ಮೈ ಮರಿವಾ. ರಾಣಿ ತು ಮಧುರ ವೇಣಿ ನೀ ಬಾಬೇಗ ಸುಂದರಾಂಗಿ, ಬಾಬೇಗ ಕೋಮಲಾಂಗಿ. ರಾಣಿ ತು ಮಧುರ ವೇಣಿ ನೀ ಬಾಬೇಗ ಸುಂದರಾಂಗಿ, ಬಾಬೇಗ ಕೋಮಲಾಂಗಿ. ಅಧಿಪತಿ ಸುಖವನ್ನು ಪ್ರತಿದಿನ ಕವಿಯಲು ಬಾಪ್ರಿಯ ಸನ್ನಿಹಕ್ಕೆ ಪ್ರೇಮಾನುರಾಗಕ್ಕೆ. ಅಧಿಪತಿ ಸುಖವನ್ನು ಪ್ರತಿದಿನ ಕವಿಯಲು ಬಾಪ್ರಿಯ ಸನ್ನಿಹಕ್ಕೆ ಪ್ರೇಮಾನುರಾಗ. ಸದಾನುರಾಗದಿ ಮನವನ್ನು ಕಣಿಸಲು, ಸದಾನುರಾಗದಿ ಮನವನ್ನು ಕಣಿಸಲು ಬಾಪ್ರಿಯ ಸನ್ನಿಹಕ್ಕೆ ಪ್ರೇಮಾನುರಾಗ. ಸವಿಯಲು ಬಾರೆ, ನಿಜೇನ ಸವಿಯಲು ಬಾರೆ, ಬಾರೆ ನೀ ಬಳಿತಾರೆ ಬಾಬೇಗ ಸುಂದರಾಗಿ, ಬಾಬೇಗ ಕೋಮಲಾಗಿ. ರಾಣಿ ತು ಮಧುರ ವೇಣಿ ನೀ ಬಾಬೇಗ ಸುಂದರಾಗಿ, ಬಾಬೇಗ ಕೋಮಲಾಗಿ. ಅಂದದ ಗೆಲುವೆ ನಲಿಸಿದ ಮನವಾಸಿ ಜೇನ ಸವಿಯಲು ಬಾರೆ. ಅಂದದ ಚೆಲುವೆ ನಲಿಸಿದ ಮನವಾಸಿ ಜೇನ ಸವಿಯಲು ಬಾರೆ. ಚೈತ್ರ ವಸಂತದ ತಂಗಾಳಿಯಲ್ಲಿ, ಚೈತ್ರ ವಸಂತದ ತಂಗಾಳಿಯಲ್ಲಿ ಸೇರುತ್ತ ಬೆರೆಯುತ್ತ ನಲಿಯುವ ಬಾರೆ. ಜೇನ ಸವಿಯಲು ಬಾರೆ, ಜೇನ ಸವಿಯಲು ಬಾರೆ, ಬಾರೆ ನೀ ಬಳಿತಾರೆ ಬಾಬೇಗ ಸುಂದರಾಗಿ, ಬಾಬೇಗ ಕೋಮಲಾಗಿ. ರಾಣಿ ತು ಮಧುರ ವೇಣಿ ನೀ ಬಾಬೇಗ ಸುಂದರಾಗಿ, ಬಾಬೇಗ ಕೋಮಲಾಗಿ. ಪಿಡಿಯುತ್ತೆ ಕೆಡುಕರ ಕೊಲುವೆ, ಬಡ ಪಿಡಿಯುತ್ತೆ ಕೆಡುಕರ ಕೊಲುವೆ. ದುರದೊಳುಗೈವೆ ಬರದಳು ಸೀಳ್ವೆ, ದುರದೊಳುಗೈವೆ ಬರದಳು ಸೀಳ್ವೆ. ಬಡ ಪಿಡಿಯುತ್ತೆ ಕೆಡುಕರ ಕೊಲುವೆ. ದುಷ್ಟ ಪಾಂಡವರ ಮುಷ್ಟಿಯಿಂದಲೇ, ದುಷ್ಟ ಪಾಂಡವರ ಮುಷ್ಟಿಯಿಂದಲೇ ಪುಡಿ ಪುಡಿಗೈವೆ ಪದಾದ ಕಳರ, ಪುಡಿ ಪುಡಿಗೈವೆ ಪದಾದ ಕಳರ. ದುಷ್ಟ ಆದಮರ ಮೆಟ್ಟಿ ಸೀಳುತ್ತೆ, ದುಷ್ಟ ಆದಮರ ಮೆಟ್ಟಿ ಸೀಳುತ್ತೆ. ಕದಯೊಳದವರ ಪಡಿದು ಮುದದಿ, ಕದಯೊಳದವರ ಪಡಿದು ಮುದದಿ. ಜಗದಿ ಮೆರೆಯುವೆನಾ, ಜಗದಿ ಮೆರೆಯುವೆನಾ, ಜಗದಿ ಮೆರೆಯುವೆನಾ, ಜಗದಿ ಮೆರೆಯುವೆನಾ. ಬಡ ಪಿಡಿಯುತ್ತೆ ಕೆಡುಕರ ಕೊಲುವೆ, ಬಡ ಪಿಡಿಯುತ್ತೆ ಕೆಡುಕರ ಕೊಲುವೆ. ದುರದೊಳುಗೈವೆ ಬರದಳು ಸೀಳ್ವೆ. ಆಹಾ, ಪರಮೇಶ್ವರನ ದಯದಿಂದ ದ್ರೋಣಾಚಾರ್ಯರು ರಚಿಸಿರುವ ಈ ಚಕ್ರವ್ಯೂಹ ಕೋಟೆಯನ್ನು ಕಾಯುತ್ತಿದ್ದೇನೆ.
ಆದರೆ ಈ ದಿನದ ಯುದ್ಧಕ್ಕೆ ಆ ಪಾಂಡವರು ಯಾರು ಬಾರಲೇ ಇಲ್ಲವಲ್ಲ. ಇರಲಿ, ಕಾದು ನೋಡುವೆನೋ. ಇಲ್ಲವೋ ಅಭಿಮನ್ಯು, ಈ ಯುದ್ಧದ ವಿಚಾರ ನಿನಗೆ ತಕೋ. ಬಂದ ಮಾರ್ಗವನ್ನು ಹಿಡಿದುಕೊಂಡು ಹೊರಡುವನಾಗು. ಇಲ್ಲದಿದ್ದರೆ ಈ ನನ್ನ ಕದಾದಂಡಕ್ಕೆ ಆಹುತಿಯನ್ನು ಕೊಡುವೆನು. ಬಿಡುವುದಿಲ್ಲ. ಶಕ್ತಿ ಇದ್ದರೆ ನನ್ನಲ್ಲಿ ನಿಂತು ಹೋರಾಡು, ಆಗ ತಿಳಿಯುವುದು ನಿನ್ನ ಪಾಡು ಏನಾಗುವುದೆಂದು. ಹಾಗಾದ್ರೆ ನಿಲ್ಲು ಯುದ್ಧಕ್ಕೆ. ನಿಲ್ಲು. ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಪರಮೇಶ್ವರ, ಕೆಟ್ಟೆನು ಕೆಟ್ಟೆನು ಪರಮೇಶ್ವರ. ನೀಚ ಸೈನ್ಯವನು ಮೂರ್ಛಿತನಾಗಿರುವನು. ನಾನೀಗಲೇ ಚಕ್ರವನ್ನು ಬೇಯಿಸಿ ವಂಶವನ್ನಳಿಸುವೆನು. ಕೌರವಂಶವನ್ನಳಿಸುವೆನು. ದೇಹದೊಳಗೆ ಕ್ರೋಧಾಗ್ನಿ ಸುಡುತ್ತಿರೋ ಭರತಿ ವಂಚಿಸಿ ಮದವ ಮರ್ಚಿಸಿ, ಭರತಿ ವಂಚಿಸಿ ಮದವ ಮರ್ಚಿಸಿ, ಸದಮಲಾತ್ಮನ ಹೃದಯ ಸದಮಲಾತ್ಮನ ಹೃದಯ ನೂತನ ನುರಿತವ ನಡದೊಳು ನೂತನ ನುರಿತವ ನಡದೊಳು ಕೌರವರೊಂದವ ದೇಹದೊಳಗೆ ಕೌರವರೊಂದವ ಕುರುಕ್ಷೇತ್ರದಲ್ಲಿ ಆಹಾಕಾರ, ಕೌರವ ತುಂಬಿಗೆ ಸತಧಿಕಾರ. ಕೌರವ ತುಂಬಿಗೆ ಸತಧಿಕಾರ, ಯುದ್ಧ ದೇವತೆಗೆ ಹಬ್ಬದೌತಣ, ಯುದ್ಧ ದೇವತೆಗೆ ಹಬ್ಬದೌತಣ. ಬೇಗ ಬೇಗ ಕುರುವಂಶದ ಪತನ, ಬೇಗ ಬೇಗ ಕುರುವಂಶದ ಪತನ. ಕೌರವರೊಂದವರ ದೇವತೆಗೆ ಎಂದು ನನ್ನ ಪ್ರತಿಶೋಧದ ತಾವಾಗಿ ಅತ್ತಿ ಉರಿಯಲಾರಂಭಿಸುವುದು. ದುರ್ಯೋಧನನು ಪುತ್ರ ಶೋಕದಿಂದ ಅಂಬಲಿಸುವನು. ಈ ಶಕುನಿಗೆ ಈಗ ಆನಂದ, ಪರಮಾನಂದ, ಮದಾನಂದ. ಆದರೆ ಈ ಪರಾಜಯದಿಂದ ದುರ್ಯೋಧನನು ಪಾಂಡವರೊಡನೆ ಸಂಧಿ ಗಳಿಸಿದರೆ, ಪಾಂಡವರು ಅದಕ್ಕೊಪ್ಪಿದರೆ ಇಲ್ಲ ಇಲ್ಲ, ಈ ಶಕುನಿಯ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಇದಕ್ಕೇನಾದರೂ ಒಂದು ತಂತ್ರವನ್ನು ಹೂಡಲೇಬೇಕು, ಇದಕ್ಕೇನಾದರೂ ಒಂದು ಉಪಾಯವನ್ನು ಮಾಡಲೇಬೇಕು. ಇದುವರೆಗೂ ಆರ್ಯಾವರ್ತದಲ್ಲಿ ಯಾರು ಕಂಡು ಕೇಳರಿಯದ ದುಸ್ಸಾಹ ಅತ್ಯಾಚಾರವೊಂದು ಈ ಕುರುಕ್ಷೇತ್ರದಲ್ಲಿ ನಡೆಯುವಂತೆ ಮಾಡಬೇಕು. ಅದರ ನೆನಪಿನಿಂದ ದಗ್ಧರಾದ ಪಾಂಡವರು ಸಮಗ್ರ ಪೃಥ್ವಿಯ ಅಧಿಪತ್ಯದ ಸಲುವಾಗಿಯೂ ಸಂಧಿಗೊಳಪಡುವುದಿಲ್ಲ. ಕ್ಷಮಿಸು ಅಭಿಮನ್ಯು, ಕ್ಷಮಿಸು. ಈ ದಿನದ ಅಧರ್ಮ ಯುದ್ಧದಲ್ಲಿ ನೀನು ಮೃತನಾಗುವೆ. ಏಕೆಂದರೆ ಕುರುಕುಲವನ್ನು ಸಮೂಲನವಾಗಿ ನಿರ್ಮೂಲ ಮಾಡಬಲ್ಲ ದುಸ್ಸಾಹ ದ್ವೇಷಾಗ್ನಿಯು ಅರ್ಜುನನ ಹೃದಯದಲ್ಲಿ ಪ್ರಜ್ವಲಿತವಾಗಲು ನಿನ್ನ ಮರಣ ಅಗತ್ಯ ಅಭಿಮನ್ಯು, ನಿನ್ನ ಮರಣ ಅಗತ್ಯ. ಪುತ್ರನು ಹತನಾದನು ಶಕುನಿ, ಕುಮಾರ ಲಕ್ಷಣನು ನಮ್ಮನ್ನು ತ್ಯಜಿಸಿದನು. ಏನು, ಕುಮಾರ ಲಕ್ಷಣನು ಆತನಾದನೇ? ಕುಮಾರನ ಮರಣಕ್ಕೆ ಕಾರಣನಾದ ಆ ಅಭಿಮನ್ಯುವನ್ನು ನಾವೆಲ್ಲರೂ ಸೇರಿ ಸಂಹಾರ ಮಾಡೋಣ. ಬಹುಜನರು ಒಬ್ಬನನ್ನು ಮಾಡುವುದು
ಇದು ಧರ್ಮಯುದ್ಧವಲ್ಲ, ಅದು ಲೋಕಾಭಿಮತವಲ್ಲ ಶಕುನಿ. ಯುದ್ಧ ಕ್ಷೇತ್ರದಲ್ಲಿ ಧರ್ಮ ಅಧರ್ಮಗಳ ಗೊಡವೆ ಏಕೆ ಕರ್ಣ? ಆಚಾರ್ಯ ದ್ರೋಣಾಚಾರ್ಯರು ಈ ಯುದ್ಧಕ್ಕೆ ಖಂಡಿತವಾಗಿಯೂ ಸಮ್ಮತಿಸುವುದಿಲ್ಲ. ಏಕೆ ಸಮ್ಮತಿಸುವುದಿಲ್ಲ ಕರ್ಣ? ಏಕೆ ಸಮ್ಮತಿಸುವುದಿಲ್ಲ? ಧರ್ಮದ ನೆಪದಿಂದ ಒಬ್ಬ ಬಾಲಕನ ವಧೆಗೆ ಹಿಂಜರಿಯುವ ಮೃದು ಹೃದಯದವನಾದ ವೃದ್ಧ ಬ್ರಾಹ್ಮಣನು ಈ ಮಹಾಸೇನಾಧಿಪತ್ಯದ ಸೇನಾಪತಿಯನ್ನು ವಹಿಸಲು ಆಗುವುದೇ? ಯುದ್ಧ ಕ್ಷೇತ್ರವು ಧರ್ಮ ಅಧರ್ಮ ಸೂಕ್ಷ್ಮಗಳನ್ನು ವಿವೇಚಿಸುವ ವಿದ್ವತ್ ಸಭೆಯಲ್ಲ. ಅಗ್ನಿ ವೃಷ್ಟಿಯನ್ನು ಸುರಿಸುವ ಪರ್ವತದಡಿಯಲ್ಲಿ ತಂಗಾಳಿಗೆ ಸ್ಥಾನವೆಲ್ಲಿಯದು ಕರ್ಣ, ಸ್ಥಾನವೆಲ್ಲಿಯದು. ಯುದ್ಧವು ಹಿಂಸೋನ್ಮತ್ತಳಾದ ಅಂಧ ರಾಕ್ಷಸಿ. ಅವಳಿಗೆ ಸ್ತ್ರೀ ಪುರುಷರೆಂಬ ಭೇದವಿಲ್ಲ, ಬಹಳ ವೃದ್ಧರೆಂಬ ವಿವೇಚನೆ ಇಲ್ಲ. ಏನಾದರೂ ಒಂದು ಉಪಾಯದಿಂದ ಶತ್ರುವನ್ನು ವಧಿಸುವುದು ಯುದ್ಧದ ಸಾಮಾನ್ಯ ನೀತಿ. ಅದು ನಿನಗೆ ತಿಳಿಯದು ಕರ್ಣ, ತಿಳಿಯದು. ಇದೆನ್ನ ಆಜ್ಞೆ? ನೀವೆಲ್ಲರೂ ಸೇರಿ ಆಕ್ರಮಣ ಮಾಡಿರಿ. ಗೌರವೇಶ್ವರ, ಇಂದು ನಾನು ನಿನ್ನ ಸೇನಾಧಿಪತಿ, ನಿನ್ನ ಆಜ್ಞೆಯನ್ನು ಪಾಲಿಸುವುದೇ ನನ್ನ ಧರ್ಮ. ಬನ್ನಿರಿ, ಎಲ್ಲರೂ ಆ ಅಭಿಮನ್ಯುವನ್ನು ಆಕ್ರಮಣ ಮಾಡೋಣ. ನಡೆಯಿರಿ. ತಲೆ ಹಾರಿಸುವೆನು ಸಲೆಸಾರಿ, ತಲೆ ಹಾರಿಸುವೆನು ಸಲೆಸಾರಿ, ನೀಚ ಹುಡುಗನ ಕಾಟಿಸುತ್ತರಿ, ನೀಚ ಹುಡುಗನ ಕಾಟಿಸುತ್ತರಿ, ಕೂದಲದೊಳಗೆ ಆಹುತಿ ಕೊಡುವೆ, ಕೂದಲದೊಳಗೆ ಆಹುತಿ ಕೊಡುವೆ, ಬೀರಿದ ಹದಮನ ಶಿರವನ್ನು ತರಿದು, ಬೀರಿದ ಹದಮನ ಶಿರವನ್ನು ತರಿದು, ತಾರಣಿಯೊಳಗೆ ಮೆರೆಯುವೆನು, ತಾರಣಿಯೊಳಗೆ ಮೆರೆಯುವೆನು, ತಲೆ ಹಾರಿಸುವೆನು ಸಲೆಸಾರಿ, ತಲೆ ಹಾರಿಸುವೆನು ಸಲೆಸಾರಿ, ತಲೆ ಹಾರಿಸುವೆನು ಸಲೆಸಾರಿ. ಎಲ್ಲವೋ ಅಭಿಮನ್ಯು, ಈ ಸಾರಿ ನೀನು ಉದ್ಧಾರವಾಗುವುದಿಲ್ಲ. ಇದು ಈ ಸೈಂಧವನ ಕೊನೆಯ ಪ್ರಯತ್ನ. ಈ ಸಾರಿ ನಮ್ಮಿಬ್ಬರಲ್ಲೊಬ್ಬರು ಹತರಾಗಲೇಬೇಕು. ಎಲ್ಲವೋ ಪಾಪಿ, ಪುನಃ ಬರ್ತೀರ? ಹಾ, ನೀಗಲೇ ಈ ಬಾಣಕ್ಕೆ ಬಲಿ ಕೊಡುವನು. ಹಾ, ಅಭಿಮನ್ಯು, ನಿನ್ನ ಶಕ್ತಿ ಸಾಹಸಕ್ಕೆ ಮೆಚ್ಚಿದನು. ನೀನೇ ನಮ್ಮ ವಂಶದ ಗೌರವ ಕೀರ್ತಿ ಸ್ವರೂಪನು. ಯುದ್ಧವನ್ನು ನಿಲ್ಲಿಸು. ಬಾ, ನನ್ನನ್ನೊಂದು ಸಾರಿ ಆಲಂಗಿಸು ಕುಮಾರ. ಈ ಮಾತು ಸತ್ಯವೇ ದೊಡ್ಡಪ್ಪ? ಸತ್ಯವಾಗಿಯೂ ಹೇಳುವೆನು ಕುಮಾರ. ನನಗೆಷ್ಟು ಜನ ಪುತ್ರರಿದ್ದರೇನು ಪ್ರಯೋಜನ? ನಿನ್ನಂತಹ ಒಬ್ಬ ವೀರ ಬಾಲಕನು ಜನಿಸಲಿಲ್ಲವಲ್ಲ. ಕ್ರೋಧವನ್ನು ಬಿಟ್ಟು ಅನ್ಯೂನ್ಯತೆಯಿಂದ ಬಾಳುವುದು ನಮ್ಮಗಳ ಧರ್ಮ. ಶಾಂತಿ ಸಮಾನದಿಂದ ನನ್ನನ್ನು ಆಲಂಗಿಸು ಕಂದ. ದೊಡ್ಡಪ್ಪ, ಕೌರವರು ಪಾಂಡವರು ಒಂದೇ ಹೊರತು ಬೇರೆ ಏನೂ ಅಲ್ಲ. ಮಗನೆಂಬ ಮಮಕಾರು ನಿಮ್ಮಲ್ಲಿದ್ದರೆ ಒಂದು ಸಾರಿ ಆಲಂಗಿಸುವ. ಬನ್ನಿ. ಬಾ ಕಂದ. ಮುಷ್ಟಿ ಯುದ್ಧಕ್ಕೆ ತೊಡಗಿದರೆ ಖಂಡಿತವಾಗಿಯೂ ಸೋಲುವೆ. ನೀನು ಗದೆಯಿಂದ ಹೊಡೆ, ನಾನು ಹಿಂದಿನಿಂದ ಹೊಡೆಯುವೆನು. ಹಿಡೀರಿ, ಬಡೀರಿ, ತುಂಡು ತುಂಡು. ಅಧರ್ಮ, ಅತ್ಯಾಚಾರ, ಛೇ ಪಾಪಿಳಿರ, ನಿಮಗೆ ಧಿಕ್ಕಾರವಿಲ್ಲಿ. ಕೌರವರ ಮನೆ ಅನ್ನವನ್ನು ತಿಂದು ಇಷ್ಟು ಪರಿಶಿಷ್ಟರಾದ ನಯವಂಚಕರೇ, ಛೇ ಛೇ. ನನ್ನ ಧನಸ್ಸು ಮುರಿಯಿತು, ನನ್ನ ಬತ್ತಳಿಕೆಯು ಬರಿದಾಯಿತು. ಈ ಕಟಕದ ಹೊರತಾಗಿ ಮತ್ಯಾವ ಆಯುಧವೂ ನನ್ನದಿಲ್ಲ. ಒಬ್ಬೊಬ್ಬರಾಗಿ ಬಂದಿರಿ, ನಿಮ್ಮೆಲ್ಲರನ್ನು ಈ ಕಟಕಕ್ಕೆ ಬಲಿ ಕೊಟ್ಟು ಯಮಲೋಕದ ಮಾರ್ಗವನ್ನು ತೋರಿಸಿ. ಇಂಥ ಮೋಸದ ಎಂದು ಕಲ್ತಿರುವಿರಿ. ಛೇ, ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಬಿಡಪ್ಪ ಬಿಡ. ಪಾಪಿಗಳಿರ, ನಿಮ್ಮಲ್ಲಿ ಮನುಷ್ಯ ಉಳಿದರೆ ಒಬ್ಬೊಬ್ಬರಾಗಿ ಬಂದಿರಿ. ಇಲ್ಲಿ ಬಿದ್ದಿರುವ ಚಕ್ರ ಒಂದು ಗಾಲಿಯನ್ನು ತೆಗೆದುಕೊಂಡು ನಿಮ್ಮೆಲ್ಲರೂ ಧ್ವಂಸ ಮಾಡಿ ಯಮಲೋಕ. ಆಚಾರ್ಯರೇ, ನನ್ನ ತಂದೆಗೆ ಅಧ್ಯಕ್ಷನು ಕಲಿಸಿಕೊಟ್ಟಂತಹ ಬ್ರಾಹ್ಮಣ ತಿಲಕ, ನಿನ್ನ ಸಾನ್ನಿಧ್ಯದಲ್ಲಿ ಇಂತಹ ಅಧರ್ಮ ಇದ್ದವಾಯಿತೆ. ಛೇ ಬುದ್ಧನ್ಮದೇವ, ಇದಕ್ಕೆ ನೀನೇ ಸಾಕ್ಷಿ. ಕೌರವರಿಗೆ ಎಂದೆಂದಿಗೂ ಜಯವಿಲ್ಲ, ಪಾಂಡವರಿಗೆ ಜಯ, ಪಾಂಡವರಿಗೆ ಜಯ. ಕೆಟ್ಟನು, ನಾನೀಗ ಸಾಯುತ್ತಿರುವೆನು. ವಾಸುದೇವ, ಕಾಪಾಡು ನಾನು ಕೊಂದೆನು.
ನಾನೇ ಕೊಂದೆನು. ಬಾಬು ಬಾಬು ಸೈಂಧವ, ನಿನ್ನ ಶಕ್ತಿ ಸಾಹಸಕ್ಕೆ ಮೆಚ್ಚಿದನು. ನಡೆ ಹೊರಡೋಣ. ಅಳಬೇಡ, ಸೈರಿಸು ಸೈರಿಸು. ಪ್ರಾಣಳಾದ ನೀನು ಪಾಮರ ಸ್ತ್ರೀಯಂತೆ ಹೀಗೆ ಅಳುವುದೇ? ನಿನ್ನ ಕುಮಾರನು ರಣರಂಗದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರ ಸ್ವರ್ಗವನ್ನೇ ಪಡೆದಿರುವನು. ಆದರೆ ಸೈನ್ಯವನು ಸಪ್ತರಥಿಕರು ಸುತ್ತುಗಟ್ಟಿ ಅಭಿಮನ್ಯುವನ್ನು ಸಂಹರಿಸಿದರು. ಅಣ್ಣ, ನೀನಿದ್ದು ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಅಧರ್ಮದ ಕಾಳ ಸರ್ಪವೂ ತಲೆ ಎತ್ತಿತೆ ಅಣ್ಣ. ತಂಗಿ ಸುಭದ್ರ, ಅಳಬೇಡ. ಕಣ್ಣೀರನ್ನು ಒರೆಸಿಕೊಂಡು ಕ್ಷತ್ರಿಯ ದರ್ಪದಿಂದ ತಲೆ ಎತ್ತಿ ನಡೆ. ನಿನ್ನ ಕುಮಾರನು ಅಮರತ್ವವನ್ನು ಹೊಂದುವನು. ನಿನ್ನ ಚಕ್ರವು, ನನ್ನ ಪತಿಯ ಗಾಂಡಿಯು ಪುನಃ ನನ್ನ ಕುಮಾರನನ್ನು ತಂದುಕೊಡಬಲ್ಲದೆ? ಅರ್ಜುನನು ಯಾರ ತಂದೆಯು, ವಾಸುದೇವನು ಯಾರ ತಾಯ ಹೊರ ಹುಟ್ಟಿದವನು? ಅಂತಹ ಅಭಿಮನ್ಯುವಿಗೆ ಇಂತಹ ದುರ್ಮರಣವೇ ಅಣ್ಣ. ಪ್ರಾಣೇಶ್ವರ, ಅಭಿಮನ್ಯುವಿನ ಸಲುವಾಗಿ ಹೋದನು ಹೋದನು ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದನು. ಆ ಕುಮಾರ ಅಭಿಮನ್ಯು ಎಲ್ಲಿರಬೇಕಂದ?
ನಾನೂ ಅಳುವೆನು. ನಮ್ಮ ರೋದನವನ್ನು ಕೇಳುವರ್ಯಾರು? ನಿನ್ನ ವೀರ ಪುತ್ರನು, ನನ್ನ ಏಕಮಾತ್ರ ಅಭಿಮನ್ಯು ಇಂದಿನ ಅಧರ್ಮ ಯುದ್ಧದಲ್ಲಿ ಆತನಾದನು. ಆದರ್ಶ ಮಾನವನು ನೀನು. ಈ ದೌರ್ಬಲ್ಯವು ನಿನಗೆ ಶೋಭಿಸದು. ಮಾನವನು ಇಷ್ಟೊಂದು ದುಃಖವನ್ನು ಸಹಿಸುವುದು ಹೇಗೆ ಸಾಧ್ಯ? ನೋಡು ನೋಡು ಆ ದುಃಖ ದೇವತೆಯ ಸ್ವರೂಪವನ್ನು. ಸಮಾಧಾನವನ್ನು ಒಂದು ಅರ್ಜುನ. ನೋಡುತ್ತಿರುವೆ ಸ್ವಾಮಿ. ಬನ್ನಿ, ನಿಲ್ಲಿ ಸ್ವಾಮಿ, ನಿಲ್ಲಿ. ನಾನು ನಿಮ್ಮೊಡನೆ ಬರುವೆನು. ಇದನ್ನು ನೋಡುವ ಈ ಕಣ್ಣುಗಳು ಇಂಗಿ ಹೋಗಬಾರಬೇಕೆ? ಸಮಾಧಾನವನ್ನು ಒಂದು ಅರ್ಜುನ. ಈ ಸಹಿಸಲಾರೆನು ಈ ಸಂಕಟದಿಂದ ಉದ್ಧಾರವಾಗುವ ಉಪಾಯವೂ ಇಲ್ಲವೇ? ಇರುವುದು ಗುರುದೇವ. ಆರ್ಯ ಧರ್ಮದಿಂದ ನಷ್ಟವಾಯಿತೆಂದು ಭಾರತ ವರ್ಷದಲ್ಲಿ ಒಂದು ವಿಕಟ ಹಾಕಾರವೇ ಇದ್ದಿರುವುದು. ನೀರನ್ನು ಸುಳ್ಳಾಗಿ ಮಾಡು. ಮಗನಿಗಾಗಿ ಹೇಳುವುದು ತಂದೆಗೆ ಸಹಜ, ಅದರಂತೆ ನೀ ಹೇಳಿದೆ. ಆದರೆ ನಮ್ಮೆಯ ರೋದನದಿಂದ ವೀರ ಮೂರ್ತಿಯನ್ನು ಮತ್ತೆ ಹಿಂತಿರುಗಿಸಲು ಸಾಧ್ಯವೇ? ದುಃಖ ಜೋನಿಕೆಯನ್ನು ಕಿತ್ತೊಯ್ಯಲು ಶಕ್ತಿಯೋಚಿತವಾದ ಕರ್ಮದಲ್ಲಿ ಪಾದಾರ್ಪಣೆ ಮಾಡು. ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಒಬ್ಬ ವೀರನು ಹತನಾಗಿರುವನು. ಅಸ್ತ್ರಗಳ ಆಘಾತದಿಂದ ಅವರನ್ನು ಕೇಳು. 7 ಜನ ಮಾರ್ಕರು ಒಟ್ಟುಗೂಡಿ ನಿರಸ್ತ್ರನಾದ ಒಬ್ಬ ತರುಣ ವೀರನನ್ನು ಹೇಗೆ ಸಂಬಂಧಿಸಲೆಂಬುದು. ಜನಾರ್ದನ, ನಿನ್ನ ಪಾಂಚಜನ್ಯವು ಸುಮ್ಮನಿರುವುದೇಕೆ? ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಂದಿನಿ. ಅರಣದುರ್ಗದಲ್ಲಡಗಿರಲಿ, ರವಿಯ ಅಂಕಮಂಡಲದಲ್ಲಿರಲಿ, ಕಂದನ ಶಿರವನ್ನರಿದ ನೀಚ ಸೈಂಧವನಂ ನಾಳೆ ಪಡುವಣ ತರಣೆ ಮುಳುಗುವ ಮುನ್ನ ಗುರುಳ ಸೈಂಧವನ ಮಸ್ತಕವಂ ಭರೆಗುರುಳಿಸದೆ ಬಿಡೆನಾ. ಹೇಳಿರಿ ಅರ್ಜುನನ ಭೀಷಣ ಶಪಥವನ್ನು. ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಆ ಸೈಂಧವನನ್ನು ನಾಳೆ ಸೂರ್ಯನು ಮುಳುಗುವುದರೊಳಗಾಗಿ ಸಂಹರಿಸುವೆನು. ಒಂದು ವೇಳೆ ಈ ಕಾರ್ಯವನ್ನು ನಿರ್ವಹಿಸಲು ಅಶಕ್ತನಾದರೆ ಜ್ವಲಾಂತ ಚಿತಾಗ್ನಿಯಲ್ಲಿ ದೇಹತ್ಯಾಗ ಮಾಡುವೆನು. ಪರಮಾತ್ಮನ ಪಾದ ಸಾಕ್ಷಿಯಾಗಿ ಸತ್ಯ. ಇದೆಂತಹ ಕಠಿಣ ಪ್ರತಿಜ್ಞೆ ಪಾರ್ಥ. ವಾಸುದೇವ, ನನಗಿನ್ನು ಆಜ್ಞೆಯನ್ನು ಕೊಡು. ಪತಿಯ ದೇಹವನ್ನು ತೊಡೆ ಮೇಲಿಟ್ಟುಕೊಂಡು ಚಿತಾಗ್ನಿಯಲ್ಲಿ ಬೀಳುವೆನು. ಪುತ್ರಿ, ನೀನು ಭರತ ವಂಶದ ಭವಿಷ್ಯ ಸಂತಾನವನ್ನು ಗರ್ಭದಲ್ಲಿ ಧರಿಸಿರುವಿರಿ. ಗರ್ಭವತಿಯರು ಸಹಗಮನ ಮಾಡುವುದು ಧರ್ಮಸಮ್ಮತವಲ್ಲ. ಪುತ್ರಿ, ಇಹಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸಿ ನಿನ್ನ ಪತಿಯ ಸಾನ್ನಿಧ್ಯವನ್ನು ಸೇರು. ಎಲ್ಲಿ ಎಲ್ಲಿ ನನ್ನ ಪ್ರಾಣೇಶ್ವರ?